ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ದಿನ, ಶುಭವಾಗಲಿ. ನಾನು ನಿಮಗೆಲ್ಲ ಗೊತ್ತಿರುವಂತೆ TVM ಸರ್, ಹಿಂದಿ ಮಾರ್ಗದರ್ಶಿ. ನಾವು ಇವತ್ತಿನ ದಿವಸ ಹಿಂದಿ ಪಠ್ಯ ವಿಷಯದ 10ನೇ ತರಗತಿಯ ಪಠ್ಯ ವಿಷಯದಲ್ಲಿ ನಾವು ಇವತ್ತಿನ ದಿವಸ ಪೂರಕ ವಾಚನಗಳಲ್ಲಿ ನಾವೀಗಾಗಲೇ 2 ಪೂರಕ ಪಾಠಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ವಿ ಮಕ್ಕಳೇ. ಮೊದಲನೇದಾಗಿ ಶನಿ ಸಬ್ಸೆ ಸುಂದರ ಗ್ರಹ, ಎರಡನೇದಾಗಿ ಸತ್ಯಕ್ಕೆ ಮಹಿಮಾ ಅಂತೇಳಿ ಆ 2 ವಿಷಯಗಳನ್ನು ತಿಳಿದ ತರುವಾಯ ನಮಗೆ 3ನೇ ಒಂದು ಪೂರಕ ಗದ್ಯಾಂಶ ಯಾವುದಪ್ಪ ಅಂದರೆ ನಾಗರಿಕೆ ಕರ್ತವ್ಯ. ನಾಗರಿಕರ ಕರ್ತವ್ಯಗಳೇನು ಅಂದರೆ ನಾವೆಲ್ಲರೂ ನಾಗರಿಕರು. ನೀವು ಕೂಡ ಭವಿಷ್ಯದಲ್ಲಿ ಈ 10ನೇ ತರಗತಿ ಕಳೆದ ತರುವಾಯ ಕಾಲೇಜು ಜೀವನವನ್ನು ನೀವೆಲ್ಲ ಪ್ರಾರಂಭ ಮಾಡ್ತೀರಾ. ಆ ಕ್ಷಣದಿಂದ ನೀವೆಲ್ಲ ಈ ಸಮಾಜದ ಒಬ್ಬ ಜವಾಬ್ದಾರಿತವಾಗಿರ್ತಕ್ಕಂಥ ನಾಗರಿಕರಾಗಿ ಸಮಾಜದ ಅನೇಕ ಕಾರ್ಯಭಾರಗಳನ್ನು ಮಾಡೋದಕ್ಕೆ ತಾವೆಲ್ಲರೂ ಈಗ ಸಮಾಜದ ಜೊತೆಯಲ್ಲಿ ನೀವು ಮುಖಾಮುಖಿ ಆಗ್ತೀರಾ. ಹಾಗಾಗಿ ನಮಗೆ 10ನೇ ತರಗತಿಯಲ್ಲಿ ಇಟ್ಟಿರ್ತಕ್ಕಂಥ ಈ ಒಂದು 3ನೇ ಪೂರಕ ಗದ್ಯಾಂಶ ನಮಗೆ ಬಹಳ ಅತ್ಯಮೂಲ್ಯ ಮತ್ತು ಅತಿ ಅವಶ್ಯಕವಾದದ್ದು. ಯಾಕಪ್ಪ ಅಂದರೆ ಡ್ಯೂಟೀಸ್ ಆಫ್ ಸಿಟಿಸನ್ಸ್, ನಾಗರಿಕರಾಗಿ ನಮಗೆ ಕೆಲವೊಂದು ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನು ನಾವು ನಿಭಾವಣೆ ಮಾಡಿದ್ದೇ ಆದರೆ ನಾವು ಸಮಾಜದಲ್ಲಿ ಒಳ್ಳೆ ಸಂಭಾವಿತ ಮತ್ತು ಒಳ್ಳೆ ಘನತೆವೆತ್ತ ಗೌರವಾನ್ವಿತ ವ್ಯಕ್ತಿಯಾಗಿ ಬಾಳೋದ್ರ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶಕ್ಕೆ ಒಂದು ಮಹಾ ಕೊಡುಗೆಯನ್ನು ಕೊಡೋದಕ್ಕೆ ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಬಹಳ ಮುಖ್ಯವಾದ ಒಂದು ಮಹತ್ವದ ಪಾತ್ರವನ್ನು ವಹಿಸಬೇಕಾಗುತ್ತೆ ಮಕ್ಕಳೇ. ನೋಡಿ, ಈ ಒಂದು ನಾಗರಿಕ ಕರ್ತವ್ಯ ಪಾಠದ ಬಗ್ಗೆ ನೀವೆಲ್ಲ ತಿಳಿಯೋದಕ್ಕೆ ನಾವೀಗ ಪ್ರಾರಂಭ ಮಾಡೋದಕ್ಕೂ ಮೊದಲು ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲಿನ ಮೂಲಕ ನೀವೆಲ್ಲ ಎಲ್ಲ ವಿಷಯಗಳನ್ನು ಕಲಿತಾ ಇದ್ದೀರಾ ಅಲ್ವಾ ಮಕ್ಕಳೇ? ಕನ್ನಡ ಆದರ್ಶ್ ಸರ್, ಇಂಗ್ಲೀಷು ಪದ್ಮಶ್ರೀ ಮೇಡಮ್ಮು, ಮ್ಯಾಥಮೆಟಿಕ್ಸು ಕಾರ್ತಿಕ್ ಸರ್, ಮತ್ತು ಹರ್ಷಿತಾ ಮೇಡಮ್ ಸೈನ್ಸನ್ನು, ಮತ್ತು ಸೋಷಿಯಲ್ ಸ್ಟಡೀಸನ್ನು ಸಹನಾ ಮೇಡಮ್ ಮತ್ತು ಆದರ್ಶ್ ಸರ್ ಎಲ್ಲ ನಿಮಗೆ ಕ್ಲಾಸ್ ಮಾಡ್ತಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಅತ್ಯಮೂಲ್ಯ ಮಾಹಿತಿಗಳನ್ನು ಪಡ್ಕೊಂಡು ನೀವೆಲ್ಲ ಪರೀಕ್ಷೆಗೆ ಸಜ್ಜಾಗಿ ಸಿದ್ಧವಾಗಿದ್ದೀರಾ. ಲೇಖನಿ ಎಂಬ ಅಸ್ತ್ರವನ್ನು ಹಿಡಿದು ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ ಮಕ್ಕಳೇ. ಜೊತೆಗೆ ನಮ್ಮ ಈ ಒಂದು ಎಲ್ಲ ಸಾಮಗ್ರಿಗಳು ನಿಮಗೆ ಕೇವಲ ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ. ಜೊತೆಗೆ ನಿಮಗೆ ಅಲ್ಲಿ ಇರ್ತಕ್ಕಂಥ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ಗಳನ್ನು, ಸಂದೇಹಗಳನ್ನು ಕೂಡ ನೀವು ಹಾಕ್ಬೋದು. ಆ ಎಲ್ಲ ಸಂದೇಹಗಳಿಗೆ ನಾವು ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬ್ ಚಾನಲಲ್ಲೂ ಕೂಡ ನಿಮಗೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಪ್ರತಿಕ್ರಿಯಿಸೋದಕ್ಕೆ ನಾವೆಲ್ಲರೂ ಸದಾ ಸಿದ್ಧವಾಗಿದ್ದೀವಿ ಮಕ್ಕಳೇ. ಈಗ ನಾವು ವಿಷಯಕ್ಕೆ ಬರೋಣ. ಈ ಒಂದು 3ನೇ ನಾಗರಿಕ ಕರ್ತವ್ಯ ಪೂರಕ ಪಾಠದ ಒಂದು ಲೇಖಕ ಅಥವಾ ಲೇಖಕಿಯರ ಒಂದು ಯಾವುದೇ ಅಂಶ ಇಲ್ಲಿ ನಮಗೆ ಇಲ್ಲ. ಹಾಗಾಗಿ ನೇರವಾಗಿ ನಾವು ವಿಷಯಕ್ಕೆ ಬರೋಣ ಮಕ್ಕಳೇ. ನೋಡಿ, ಪ್ರಾರಂಭದಲ್ಲಿ ನಾವು ಏನು ತಿಳಿತೀವಪ್ಪ ಅಂದರೆ ಇಲ್ಲಿ ನಾಗರಿಕರಾಗಿ ವಿಭಿನ್ನವಾದ ಜನಗಳಿದ್ದಾರೆ. ಈ ನಮ್ಮ ದೇಶ ಬಹಳ ಬಹುಸಂಸ್ಕೃತಿಯ ನೆಲೆವೀಡು. ಇಂಥ ಒಂದು ದೇಶದಲ್ಲಿ ನಮಗೆ ಉತ್ತರ ಭಾರತದಲ್ಲಿ ಅನೇಕ ಭಾಷೆಗಳು, ದಕ್ಷಿಣ ಭಾರತದಲ್ಲಿ ಅನೇಕ ಭಾಷೆಗಳು, ಇಡೀ ಸಮಸ್ತ ಭಾರತದಲ್ಲಿ 100 ಭಾಷೆಗಳು, ಜೊತೆಗೆ ಉಪಭಾಷೆಗಳು, ಅನೇಕ ರೀತಿಯ ತಿನಿಸು, ಆಹಾರ ಪದಾರ್ಥಗಳು ಮತ್ತು ದಿರಿಸು, ನಾವು ಧರಿಸ್ತಕ್ಕಂಥ ಒಂದು ಉಡುಪು ಇರಬಹುದು, ಮಾತನಾಡೋ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಇರಬಹುದು, ಅವೆಲ್ಲ ಭಾಳ ವಿಭಿನ್ನವಾಗಿದೆ. ಹಾಗಾಗಿ ನೋಡಿ, ನಾವೆಲ್ಲ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಆಚಾರ ವಿಚಾರಗಳು, ವೇಷಭೂಷಣಗಳು ನಾವು ಧರಿಸಿದ್ದೀವಲ್ಲ ಮಕ್ಕಳೇ. ಹಾಗಾಗಿ ನೀವೆಲ್ಲ ಇವತ್ತಿನ ದಿವಸ ಈ ಒಂದು ನಾಗರಿಕರ ಕರ್ತವ್ಯಗಳಲ್ಲಿ ಪ್ರಾರಂಭದಲ್ಲಿ ಏನಪ್ಪ ವಿಷಯ ಅಂದರೆ ಗರ್ಮಿ ಕಿ ಚುಟ್ಟಿಯ, ರಜಾ ದಿನಗಳಲ್ಲಿ ನೀವೆಲ್ಲ ಈಗ ಪರೀಕ್ಷೆನ ಬರೆದ ತರುವಾಯ ನಿಮಗೆ ಕೆಲವು ದಿನಗಳು ರಜಾ ಅವಧಿ ಇರುತ್ತೆ. ಕಾಲೇಜು ಹೋಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂದರೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ, ಪ್ರೈಮರಿ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮತ್ತು ಕಾಲೇಜು ಮಕ್ಕಳವರೆಗೂ ಕೂಡ ಪ್ರತಿಯೊಬ್ಬರಿಗೂ ಸಮ್ಮರ್ ಹಾಲಿಡೇಸ್ ಅಂತ ಇರುತ್ತೆ. ಆ ಸಮ್ಮರ್ ಹಾಲಿಡೇಸನ್ನು ನೀವೆಲ್ಲ ಅನೇಕ ರೀತಿಯಲ್ಲಿ ಕಾಲವನ್ನು ಕಳೀಬಹುದು. ತಂದೆ ತಾಯಿಗಳ ಜೊತೆಯಲ್ಲಿ ನೀವು ಪ್ರವಾಸವನ್ನು ನೋಡ್ಬೋದು, ಅಥವಾ ಅಜ್ಜಿಯರ ಮನೆಗೆ ಹೋಗಿ ನೀವು ಸಮಯವನ್ನು ಕಳೀಬಹುದು ಅಲ್ವಾ? ಆ ರೀತಿ ಕಳೆಯೋದ್ರ ಜೊತೆಯಲ್ಲಿ ನಿಮ್ಮ ಊರಿನ ಸನಿಹದಲ್ಲಿ ನೀವೆಲ್ಲೇ ಹೋಗಿರಲಿ, ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಪುಟಾಣಿಗಳಿಗೆ ಅಂತೇಳಿ ಕೆಲವೊಂದು ಶಿಬಿರಗಳನ್ನು ಆಯೋಜನೆ ಮಾಡಿರ್ತಾರೆ. ಆ ರಜಾವಧಿಯಲ್ಲಿ ನೀವು ಹೆಚ್ಚುವರಿಯಾಗಿ ಪಠ್ಯೇತರ ಚಟುವಟಿಕೆಗಳನ್ನು ನೀವು ಕಲಿತುಕೊಂಡ್ರೆ ನಿಮಗೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ, ಮುಂದಿನ ಶೈಕ್ಷಣಿಕ ವರ್ಷದ ಪ್ರಾರಂಭಕ್ಕೆ ಬಹಳ ಸಹಾಯಕವಾಗುತ್ತೆ. ಮತ್ತು ನಿಮ್ಮ ಒಂದು ಮನಸ್ಸಿನ ಒಂದು ತೀಕ್ಷ್ಣತೆ, ಬುದ್ಧಿ ಅಂತಕ್ಕಂಥದ್ದು ಭಾಳ ಚುರುಕಾಗುತ್ತಲ್ವಾ. ಗರ್ಮಿ ಕಿ ಚುಟ್ಟಿಯ
ಬೇಸಿಗೆಯ ರಜಾ ಅವಧಿಗಳು, ರಜಾ ದಿನಗಳಾಗಿದೆ. ಅಂದರೆ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಹಿಂದಿ ಶಿಕ್ಷಿಕಾ ಮೀನಾ ಮೇಡಮ್ ನೇ ಇಸ್ ಪಾಠ ಮೇ, ಈ ಒಂದು ಪೂರಕ ಪಾಠದಲ್ಲಿ ಹಿಂದಿ ಶಿಕ್ಷಕಿಯವರಾಗಿರ್ತಕ್ಕಂಥ, ಹಿಂದಿ ಅಧ್ಯಾಪಕಿಯಾಗಿರ್ತಕ್ಕಂಥ ಮೀನಾ ಮೇಡಮ್ ರವರು ಸಮುದಾಯ ಭವನ ಮೇ 15 ದಿವसीय ಕಾರ್ಯ ಶಿಬಿರ ಆಯೋಜಿತ ಕಿಯಾ ಹೈ. ಒಂದು ಸಮುದಾಯ ಭವನ ಇದೆ, ಒಂದು ಕಮ್ಯುನಿಟಿ ಹಾಲ್ ಇದೆ. ಆ ಕಮ್ಯುನಿಟಿ ಹಾಲಲ್ಲಿ 15 ದಿವಸಗಳ, ಎಷ್ಟು ದಿನಗಳು? 15 ಡೇಸ್, 15 ದಿನಗಳ ಒಂದು ಕಾರ್ಯ ಶಿಬಿರವನ್ನು, ಅಂದರೆ ವರ್ಕ್ಶಾಪ್ ಅನ್ನಲ್ಲಿ ಅರೇಂಜ್ ಮಾಡಿದ್ದಾರೆ, ಆಯೋಜನೆಯನ್ನು ಮಾಡಿದ್ದಾರೆ. ವರ್ಕ್ಶಾಪ್, ಒಂದು ಕ್ಯಾಂಪ್ ಅನ್ನ ಇಲ್ಲಿ ಮಾಡಿದ್ದಾರೆ. ವರ್ಕ್ಶಾಪ್ ಅಥವಾ ಒಂದು ಕ್ಯಾಂಪ್ ಅಂತ ಕರಿಬಹುದು, ಸಮ್ಮರ್ ಕ್ಯಾಂಪ್ ಅಂತೇಳಿ कार्य शिविर आयोजित किया है. इस कार्य शिविर में क्या क्या कार्यकलाप है, क्या क्या कार्यक्रम यहाँ आयोजित किया गया है कि ಏನೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿದಾರಪ್ಪ ಅಂದ್ರೆ ಕವಿತಾ ವಾಚನ್, ಪೊಯೆಟ್ರಿ ರೆಸಿಟಾಲ್, ಕವಿತೆಯನ್ನ ಓದ್ತಕ್ಕಂಥದ್ದು, ಕವಿತಾ ರಚನಾ, ಪೊಯೆಟ್ರಿ ರೈಟಿಂಗ್, ಪದ್ಯ ರಚನೆಯನ್ನು ಮಾಡ್ತಕ್ಕಂಥದ್ದು, ಕವಿತೆಗಳನ್ನ ಬರಿತಕ್ಕಂಥ ಒಂದು ಕೌಶಲ್ಯವನ್ನ, ಸ್ಕಿಲ್ ಅನ್ನು ಇರ್ಬೋದು. ನಾಟಕ ಪ್ರದರ್ಶನ್, ನಾಟಕವನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಡ್ರಾಮಾ ಮಾಡ್ತಕ್ಕಂಥ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಜೊತೆಗೆ ಸಂಭಾಷಣ ಕೌಶಲ್, ಕಾನ್ವರ್ಸೇಷನ್ ಸ್ಕಿಲ್ ಅನ್ನು ಕೂಡ, ಮಾತುಗಾರಿಕೆ, ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬೇಕಾದ್ರೆ ಭಾಷಾ ಶೈಲಿ, ಭಾಷಾ ಬಳಕೆ, ಶಬ್ದ ಭಂಡಾರ ನಮಗೆ ಹೇಗೆಲ್ಲ ಇರಬೇಕು ಅಂತೇಳಿ ಈ ಒಂದು ವಿಷಯದ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಸಂಭಾಷಣಾ ಕೌಶಲ್ಯ. ಮಾತುಗಾರಿಕೆಯನ್ನು ಕೂಡ ಸುಮ್ಮನೆ ಅಲ್ಲ, ಹೇಗೆ ಬೇಕಾಗಿ ಮಾತಾಡೋಕ್ಕಾಗಲ್ಲ ಅಲ್ವಾ, ಅರ್ಥಪೂರ್ಣವಾಗಿ, ಔಚಿತ್ಯಪೂರ್ಣವಾಗಿ, ಬಹಳ ಸಮರ್ಪಕವಾಗಿ, ಅಚ್ಚುಕಟ್ಟಾಗಿ ಮಾತಾಡಬೇಕಾಗತ್ತೆ. ಟೆರಾಕೋಟಾ ಗುಡಿಯಾ, ಟೆರಾಕೋಟಾ ಕ ಮೀನ್ಸ್ ಕ್ಯಾ ಹೋತಾ ಹೈ? ಟೆರಾಕೋಟಾ ಅಂದ್ರೆ ಏನಪ್ಪ ಅಂದ್ರೆ ಕುಂಭಕಲೆ. ಕುಂಭಕಲೆ ಅಂದರೆ ಗೊಂಬೆಗಳನ್ನು ತಯಾರು ಮಾಡೋದಿರ್ಬೋದು, ಮತ್ತೆ ಮಣ್ಣಿನ ಮಡಿಕೆಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು. ಆ ಟೆರ್ರಕೋಟ ಕಲೆಯನ್ನು ಕೂಡ ಗುಡಿಯಾ ಬನಾನ ಅಂದರೆ ಗೊಂಬೆಗಳ ತಯಾರಿಕೆ ಇತ್ಯಾದಿ ಕಾರ್ಯಕ್ರಮ ಯಹ ಆಯೋಜಿತ ಹೈ. ಮುಂತಾದ ಕಾರ್ಯಕ್ರಮಗಳನ್ನ ನಮಗೆ ಚಿತ್ರಗಳು ಕೂಡ ಇಲ್ಲಿ ನಮಗೆ ಅರ್ಥೈಸ್ತವೆ ನೋಡಿ. ಭಾಷಣ ಕಲೆಯನ್ನು ಇರ್ಬೋದು, ಸ್ಪೀಚಿಂಗ್ ಸ್ಕಿಲ್ ಇರ್ಬೋದು, ಕಾನ್ವರ್ಸೇಷನ್ ಸ್ಕಿಲ್, ಪರಸ್ಪರ ವ್ಯಕ್ತಿಗಳ ನಡುವೆ ಯಾವ ರೀತಿ ನಾವು ಸಂಭಾಷಣೆ ಮಾಡಬೇಕು, ಯಾವ ರೀತಿ ಸಂಭಾಷಣೆ ಮಾಡಿದ್ರೆ ನಮ್ಮ ಮಾತು ಕೇಳುಗರಿಗೆ, ಎದುರಿರ್ತಕ್ಕಂಥ ವ್ಯಕ್ತಿಗೆ ಅರ್ಥವಾಗಬಹುದು. ಜೊತೆಗೆ ನಾಟಕ ಕಲೆ, ನಾಟಕ ಕಲೆಯಲ್ಲಿ ಎಲ್ಲ ಅಭಿವ್ಯಕ್ತಿಗಳಲ್ಲಿ ಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ, ಯಾವ ಸನ್ನಿವೇಶದಲ್ಲಿ ಹೇಗೆ ಒಂದು ದೇಹ ಭಾಷೆಯನ್ನು, ಭಾವಾಭಿನಯವನ್ನು ನಾವಲ್ಲಿ ವ್ಯಕ್ತಪಡಿಸ್ಬೇಕು. ನಗುವುದು ಕೂಡ ಒಂದು ಕಲೆ, ನಗ್ತಕ್ಕಂಥ ಒಂದು ಶೈಲಿಯಾಗಿರಬೇಕು. ಕೋಪದ ಸಮಯದಲ್ಲಿ ಯಾವ ರೀತಿ ಕೋಪವಾಗಿರಬೇಕಾಗುತ್ತೆ ಅಲ್ವರ, ಅವೆಲ್ಲ ಒಂದು ಅಭಿವ್ಯಕ್ತಿಯನ್ನು ಇಲ್ಲಿ ನಾಟಕ ಅಂತಕ್ಕಂಥ ಸುಮ್ಮನೆ ಅಲ್ಲ, ಅಭಿನಯ ಕಲೆ ಅಲ್ವಾ. ಅದಕ್ಕೆ ನವರಸಗಳು ಕೂಡ ನಮಗೆ ತಿಳಿದಿರಬೇಕಾಗತ್ತೆ, 9 ರಸಗಳು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಜೊತೆಗೆ ಕುಂಭಕಲೆ, ಇದು ಒಂದು ಕೂಡ ಒಂದು ಮಹಾ ಕಲೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಸುಮ್ಮನೆ ಈ ಒಳಗೆ ರಚನೆ ಮಾಡೋಕ್ಕಾಗಲ್ಲ, ಅಂದರೆ ನಮ್ಮ ಮನಸ್ಸು ಬಹಳ ಚಿಂತನೆ ಮಾಡಬೇಕು, ಮತ್ತು ಐಡಿಯಾಗಳು ಬರಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಇಮ್ಯಾಜಿನೇಷನ್ ಇರಬೇಕಾಗತ್ತೆ. ಓಕೆ, ಈ ಒಂದು ಪ್ರಾರಂಭಿಕದಲ್ಲಿ ಈ ಒಂದು ಕ್ಯಾಂಪಿನ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ತದನಂತರ ಮೀನಾ ಮೇಡಮ್ ರವ್ರಿಗೋಸ್ಕರ ಯಾರೆಲ್ಲ ಇಲ್ಲಿ ಇದ್ದಾರೆ, ಮೀನಾ ಮೇಡಮ್ ಜೊತೆಲಿ ಯಾರಿಗೋಸ್ಕರ ಈ ಒಂದು ಸಮ್ಮರ್ ಕ್ಯಾಂಪನ್ನು, ಈ ಒಂದು ವರ್ಕ್ಶಾಪನಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ, ಯಾವ ದಿವಸ? ಶುಕ್ರವಾರದ ದಿವಸ, ಫ್ರೈಡೇ ದಿವಸ ಈ ಒಂದು ಕಾರ್ಯಕ್ರಮದ ಕ್ಯಾಂಪಿನ ಒಂದು ಪ್ರಾರಂಭ ಇದೆ ನೋಡಿ. ಆಜ್ ಕ ಸಂಭಾಷಣೆ, ಇವತ್ತಿನ ದಿವಸ ಅಂದರೆ ಫ್ರೈಡೇ ದಿನ ಅಂದರೆ ಪ್ರಾರಂಭ ಆಗಿದೆ ಅಂತ ನಾವು ತಿಳಿಬಾರ್ದು. ಇದಕ್ಕಿಂತ ಮುಂಚೆ ಇನ್ನು ಬೇರೆ ಬೇರೆ ಅಲ್ಲೇನು ನಾವೀಗ ಪ್ರಸ್ತಾಪ ಮಾಡಿದ್ವೋ, ಕವಿತೆಯನ್ನು ಬರಿತಕ್ಕಂಥದ್ದಿರ್ಬೋದು, ಕವಿತೆಯನ್ನು ಹಾಡ್ತಕ್ಕಂಥದ್ದಿರ್ಬೋದು, ಅಂದರೆ ಹಾಡುಗಳನ್ನು ಹೇಳ್ತಕ್ಕಂಥದ್ದಿರ್ಬೋದು, ನಾಟಕ ಕಲೆ ಇರ್ಬೋದು, ಅಭಿನಯ ಕಲೆ ಇರಬಹುದು. ಅವೆಲ್ಲ ಚಟುವಟಿಕೆಗಳು ಪ್ರತಿನಿತ್ಯ ಒಂದಲ್ಲ ಒಂದು ಚಟುವಟಿಕೆಯನ್ನು ಅಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಶುಕ್ರವಾರ ದಿವಸ ಏನು ಮಾಡ್ತಾರಪ್ಪ ಅಂದರೆ, ಇವತ್ತಿನ ಒಂದು ಕ್ಯಾಂಪಿನ ಒಂದು ಟಾಪಿಕ್ ವಿಷಯ ಏನಪ್ಪ ಅಂದರೆ ಆಜ್ ಕ ಸಂಭಾಷಣ್ ಕೌಶಲ್ ವಿಕಸನ್, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಅಂದರೆ ಎಲ್ಲದರಲ್ಲೂ ಕೂಡ ನಮಗೆ ಎಲ್ಲ ಕೆಲಸಗಳಲ್ಲಿ ನಮಗೆ ಕೌಶಲ್ಯ ಅಂತ ಇರಬೇಕು. ಕೌಶಲ್ಯ ಅಂದರೆ ಸ್ಕಿಲ್,
ಅಂದರೆ ಯಾವ ಒಂದು ಕೆಲಸವನ್ನು ಯಾವ ಒಂದು ಚತುರತೆಯಿಂದ ಯಾವ ಒಂದು ಬದ್ಧತೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗತ್ತೆ, ಎಂಥ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಆ ಕೆಲಸದಲ್ಲಿ, ಆ ಇನ್ವಾಲ್ವ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದೇ ಕೌಶಲ್ ವಿಕಸನ್, ಅಂದರೆ ಕೌಶಲ್ಯಾಭಿವೃದ್ಧಿ ಅಂತೇಳಿ ನಾವು ಕನ್ನಡದಲ್ಲಿ ಬಳಸ್ತೀವಿ ಅಲ್ವರ. ಅಂದರೆ ಸ್ಕಿಲ್ ಪ್ರೋಗ್ರೆಸ್ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ನಾವು ತಿಳಿಬಹುದು. ಇಸ್ಮೆ ಬಾಗ್ಲೇನೆ ಈ ಒಂದು ವಿಷಯದ ಟಾಪಿಕ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಛಾತ್ರ ಬಡಿ ತತ್ಪರತಾಸೆ, ವಿದ್ಯಾರ್ಥಿಗಳು ಬಹಳ ತನ್ಮಯತೆಯಿಂದ ಅಥವಾ ಬಹಳ ಕಾತುರತೆಯಿಂದ ಮೀನಾ ಮೇಡಮ್ ಕಿ ಪ್ರತೀಕ್ಷಾ ಮೇ ಬೈಟೆ ಹೇ. ಮೀನಾ ಮೇಡಮ್ಗೋಸ್ಕರ, ಮೀನಾ ಮೇಡಮ್ ಬರೋದಕ್ಕೋಸ್ಕರ ಅವ್ರು ಇವತ್ತು ಬಂದು ಇಂಥ ಒಂದು ವಿಷಯದ ಬಗ್ಗೆ ನಮಗೆ ಏನು ಹೇಳ್ಕೊಡ್ಬೋದು, ಹೇಗೆ ಹೇಳ್ಕೊಡ್ಬೋದು, ನಾವು ಏನು ತಿಳಿಬೋದು, ಹೇಗೆ ಕಲ್ತ್ಕೊಂಡು ನಾವು ನಮ್ಮ ಜೀವನದ ಒಂದು ದಾರಿಯಲ್ಲಿ ಇವುಗಳನ್ನು ಅಳವಡಿಸ್ಕೋಬೋದು ಅಂತೇಳಿ ಅನೇಕ ಮಕ್ಕಳಿಲ್ಲಿ ಭಾಳ ವೇಟಿಂಗಲ್ಲಿದೆ ನೋಡಿ. ಮೀನಾ ಮೇಡಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಮೀನಾ ಮೇಡಮ್ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ವೇಟಿಂಗಲ್ಲಿದ್ದಾರೆ. ಮೀನಾ ಮೇಡಮ್ ಹಾಕರ್ ಬೋರ್ಡ್ ಪರ್ ಲಿಖ್ತಿಯೇ. ಮೀನಾ ಮೇಡಮ್ ಈಗ ಬಂದಿದ್ದಾರೆ, ಬಂದುಬಿಟ್ಟು ಬೋರ್ಡ್ ಮೇಲೆ ಬರೀತಾರೆ ಇವತ್ತಿನ ವಿಷಯ ಏನು ಅಂತೇಳಿ. ಆ ಒಂದು ಕೌಶಲ ವಿಕಸನದ ಒಂದು ವಿಷಯ ಇದೆ, ಟಾಪಿಕ್ ಇದೆ. ಅಂದರೆ ಸ್ಕಿಲ್ ಡೆವಲಪ್ಮೆಂಟಿನ ಒಂದು ವಿಷಯ ಏನಪ್ಪ ಅಂದರೆ ಸಂಭಾಷಣಕ ವಿಷಯ. ಅಂದರೆ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಕೌಶಲ್ಯದಲ್ಲಿ ನಾವು ಮಾತುಗಾರಿಕೆಯಲ್ಲಿ ಕಾನ್ವರ್ಸೇಷನ್ ಅಥವಾ ಒಂದು ಸ್ಪೀಚಲ್ಲಿ ನಾವು ಯಾವುದು ವಿಷಯ, ಕಾನ್ವರ್ಸೇಷನಲ್ಲಿ ಮುಖ್ಯವಾಗಿ ಸ್ಪೀಚ್ ಅಂದರೆ ಒಬ್ಬರೇ ನಿಂತ್ಕೊಂಡು ಅನೇಕ ಸಭಿಕರ ಜೊತೆಯಲ್ಲಿ ಮಾತಾಡಬೇಕಾಗತ್ತೆ. ಇಲ್ಲಿ ಮುಖಾಮುಖಿಯಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಯಾವ ಒಂದು ವಿಷಯದ ಬಗ್ಗೆ. ನಾಗರಿಕೋಂಕಿ ಮೂಲ ಕರ್ತವ್ಯ, ನಾಗರಿಕರ ಮೂಲ ಕರ್ತವ್ಯಗಳು. नागरिकों के मूल कर्तव्य का मतलब क्या होता है, इसका अर्थ कन्नड़ में नागरिकर ಮೂಲಭೂತ ಕರ್ತವ್ಯಗಳು ಅಂದರೆ ಪ್ರಿನ್ಸಿಪಲ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ತಿಳಿಬೋದು. ನಾಗರಿಕರ ಮೂಲ ಕರ್ತವ್ಯ ಅರ್ಥ ಚೆನ್ನಾಗಿ ಆಗ್ತಾ ಇದೆ ಮಕ್ಕಳೇ? ಓಕೆ, ಭಾಳ ಸರಳವಾದ ಪಾಠ ಮತ್ತು ಭಾಳ ಇಂಪಾರ್ಟೆಂಟ್ ಲೆಸನ್ ಇದು. ನಿಮಗೆ ಜೀವನ ಪೂರ್ತಿ ತಿಳಿತಕ್ಕಂಥ ಅಳವಡಿಸ್ಕೊಳ್ತಕ್ಕಂಥ ಒಂದು ಸಂಗತಿಗಳು ಈ ಪಾಠದಲ್ಲಿ ಚರ್ಚಿತವಾಗ್ತವೆ. ಟೀಚರ್ ಮೀನಾ ಮೇಡಮ್ಮು ಜೊತೆಗೆ ಸ್ಟೂಡೆಂಟ್ಸ್ ಜೊತೆಯಲ್ಲಿ ನಡೆಯುತ್ತೆ ನೋಡಿ. ಸಭಿ ಛಾತ್ರ ಏಕ್ ಸಾಥ್ ಆತ್ ಉಠಾತೆ ಹೈ. ಮೀನಾ ಮೇಡಮ್ನವರು ಆ ಟಾಪಿಕನ್ನು ಬರೆದ ಮೇಲೆ ಈಗ ಮಕ್ಕಳ ಒಂದು ಪ್ರತಿಕ್ರಿಯೆ ಹೇಗಿದೆ, ರೆಸ್ಪಾನ್ಸ್ ಹೇಗಿದೆ ನೋಡಿ. ಛಾತ್ರ ಯಹ ಪುಲ್ಲಿಂಗ ಶಬ್ದ, ಇದು ಪುಲ್ಲಿಂಗ. ವಿದ್ಯಾರ್ಥಿಗಳು ಅಂದರೆ ಬಾಲಕರನ್ನು ಕುರಿತು ಹೇಳ್ತಕ್ಕಂಥದ್ದು. ಬಾಲಕಿಯರಿಗೆ ನಾವೇನಂತ ಕರಿಬೋದು, ಕನ್ನಡದಲ್ಲಿ ವಿದ್ಯಾರ್ಥಿನಿ ಅಂತೀವಿ, ಹಿಂದಿ ಮೇ ಛಾತ್ರ ತ್ರಾಪ್. ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ತ್ರ ರಸ್ವ ಹಾಕಿ ಮಾತ್ರ ಸೇ ಹೈ, ಸ್ತ್ರೀಲಿಂಗ ಮೇ ದೀರ್ಘ ಆಕಿ ಮಾತ್ರ ಸೇ, ದೀರ್ಘ ಆಕಿ ಮಾತ್ರದಿಂದ ನಾವು ಇಲ್ಲಿ ಬರೀಬೇಕಾಗತ್ತೆ. ಓಕೆ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಒಂದೇ ಬಾರಿಗೆ ಜೊತೆಗೆ ಕೈಯನ್ನು ಹ್ಯಾಂಡ್ ರೈಸ್ ಮಾಡ್ತಾರೆ. ಏನಕ್ಕೋಸ್ಕರ ಅವ್ರು ಕ್ಯಾತೆ ಮತ್ತು ಹೇಳ್ತಾರೆ ಕೈಯನ್ನೆತ್ತಿ ಮೈ ಬೋಲುಂಗ. ಕೆಲವು ಬಾಲಕರೆಲ್ಲ ನಾನು ಹೇಳ್ತೀನಿ ಅಂತವ್ರೆ, ಕೈ ಲಡಕಿಯ. ಕೆಲವು ಹುಡುಗಿಯರಂದ್ರೆ ವಿದ್ಯಾರ್ಥಿನಿಯರು ಏನಂತ ಹೇಳಿದ್ರೆ ಸ್ತ್ರೀಲಿಂಗವಾಗಿ ಮೈ ಬೋಲುಂಗಿ, ನಾನು ಹೇಳುವೆನು. ನೋಡಿ, ಬೋಲುಂಗಿ ಸ್ತ್ರೀ ಲಿಂಗ ಮೇ ಪ್ರಯುಕ್ತ ಹೋನೆ ವಾಲ ಶಬ್ದ. ಬಾಲಕಿಯರಿಗೆ ಅದು ಬಹುಲಿಂಗ, ಬಾಲಕರು ಪುಲ್ಲಿಂಗವಾಗಿ ಬಳಸ್ತಕ್ಕಂಥದ್ದು. ಓಕೆ, ಸಬ್ ಬಚ್ಚೋಂ ಕಿ ಈ ಆವಾಜ್ ಸುನ್ತೆ ಹಿ ಮೀನಾ ಮೇಡಮ್ ಕ್ಯಾ कहती है. ಎಲ್ಲ ಮಕ್ಕಳು ವಿದ್ಯಾರ್ಥಿನಿಯರು ಈ ರೀತಿ ತಮ್ಮ ಕೈಗಳನ್ನು ಮೇಲೆತ್ತುವುದರ ಜೊತೆಯಲ್ಲಿ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ನಾವು ಹೇಳ್ತೀವಿ ಅಂತೇಳಿ. ಆ ಒಂದು ಪ್ರತಿಕ್ರಿಯೆಗೆ ಮೀನಾ ಮೇಡಮ್ ರವರು ಯಾವ ರೀತಿ ಹೇಳ್ತಾರೆ ನೋಡಿ. ಟೆರೋ ಏಕೆ ಕರ್ಕೆ ಮೈ ಪೂಚೆಂಗಿ ತಬ್ ಬತಾವು. ನಿಲ್ಲಿ ಟೆರೋ, ನಿಲ್ಲಿ. ಏಕೆ ಕರ್ಕೆ ಮೈ ಪೂಚುಂಗಿ, ಒಬ್ಬೊಬ್ರು ನಾನು ಕೇಳ್ತೀನಿ, ಆಗ ನೀವು ಹೇಳಿ. ತಬ್ ಬತಾವು, ನಾನು ಒಬ್ಬೊಬ್ರನ್ನೇ ಪ್ರತಿಯೊಬ್ಬರನ್ನೂ ಇಂಡಿವಿಜುವಲ್ ಕೇಳ್ತೀನಿ, ಅವ ನೀವು ಹೇಳಿ ಮಕ್ಕಳೇ. ಎಲ್ಲರೂ ಈ ಥರ ಮಾಸಾಗಿ ಕೇಳಿದರೆ ಅದು ಯಾರಿಗೂ ಕೂಡ ಚೆನ್ನಾಗಿ ರೀಚ್ ಆಗಲ್ಲ. ಅಕುಲ್, ಸಬ್ಸೆ ಪಹಲೆ ಅಕುಲ್ ಮ್ಯಾಮ್ ಸೆ ಕ್ಯಾ ಬೋಲ್ತಾ ಹೈ ದೇಖೋ. ಮೊತ್ತ ಮೊದಲಿಗೆ ಅಕುಲ್ ಮೇಡಮ್ ಜೊತೆಲಿ ಏನಂತ ಮಾತಾಡ್ತಾನೆ ನೋಡಿ. ಮೇಡಮ್, एक नागरिक की हैसियत से हमें अपने देश के राष्ट्रध्वज
राष्ट्रगान राष्ट्रीय त्योहार, ರಾಷ್ಟ್ರಧ್ವಜ ನ್ಯಾಷನಲ್ ಫ್ಲಾಗ್, ರಾಷ್ಟ್ರಧ್ವಜ ರಾಷ್ಟ್ರದ ಒಂದು ಪತಾಕೆ ಬಾವುಟವನ್ನ, ರಾಷ್ಟ್ರಗಾನ್ ನ್ಯಾಷನಲ್ ಆಂಥೆಮ್ ಗೊತ್ತಿದೆ ನಿಮಗೆ ಅಲ್ವರಾ, ಆ ಒಂದು ರಾಷ್ಟ್ರ ಗೀತೆಯನ್ನ, ರಾಷ್ಟ್ರೀಯ ತ್ಯೋಹಾರ್ ರಾಷ್ಟ್ರೀಯ ಹಬ್ಬಗಳು ನ್ಯಾಷನಲ್ ಫೆಸ್ಟಿವಲ್ಸ್ ಆದಿ ಕಾ ಆದರ ಕರ್ನಾ ಚಾಹಿಯೆ. ಮೇಡಮ್ ನಾವೆಲ್ಲರೂ ರಾಷ್ಟ್ರಗೀತೆಗೆ, ರಾಷ್ಟ್ರೀಯ ಹಬ್ಬಗಳಿಗೆ, ರಾಷ್ಟ್ರಧ್ವಜಕ್ಕೆ ನಾವು ಬಹಳ ಗೌರವವನ್ನು ಕೊಡಬೇಕು. ಗೌರವವನ್ನು ಕೊಟ್ಟಿದ್ದೆ ಆದರೆ ನಾವು ನಾಗರಿಕರಾಗಿ ಒಂದು ದೊಡ್ಡ ಕರ್ತವ್ಯವನ್ನು ಸಲ್ಲಿಸ್ದಂಗಾಗುತ್ತೆ ಅಂತ ಹೇಳಿದಾಗ ಅಕ್ಕುಲನ ಮಾತನ್ನು ಕೇಳಿ ಮೀನಾ ಮೇಡಮ್ ಅಕ್ಕುಲಿಗೆ ಭಾಳ ಥ್ಯಾಂಕ್ಸನ್ನು ಹೇಳಿದ ತರುವಾಯ ಮತ್ತೆ ಮೀನಾ ಮೇಡಮ್ ಯಾರ ಜೊತೆಲಿ ಮಾತಾಡ್ತಾರೆ ನೋಡಿ, ಯಾರ ಜೊತೆಲಿ ಮಾತಾಡೋದಕ್ಕೆ ಮೊದಲು ಅಕುಲ್ ಬಗ್ಗೆ ಸಹಿಕ ಸರಿಯಾಗಿ ಹೇಳಿದೆ. ಅಕುಲ್ ನೀನು ಭಾಳ ಒಳ್ಳೆಯ ವಿಷಯವನ್ನು ಹೇಳಿದೀಯ. ಸಲ್ಮಾ ಅಬ್ ತುಮ್ ಬತಾವೋ, ಸಲ್ಮಾ ಈಗ ನೀನು ಹೇಳು. ಸಲ್ಮಾಳ ಕಡೆ ಈಗ ಮೇಡಮ್ಮು ಇಲ್ಲಿ ಮಾತಾಡ್ತಾ ಇದ್ದಾರೆ. ಸಲ್ಮಾ ಈಗ ಏನು ಮಾತಾಡ್ತಾರೆ ನೋಡೋಣ. ಪ್ರಕೃತಿ ಹಮಾರಿ ಮಾತಾ ಹೇ, ಸಲ್ಮಾ ಕಹಾಕಿ, ಸಲ್ಮಾನೇ ಕಹಾಕಿ, ಸಲ್ಮಾ ಹೇಳೋದೇನಪ್ಪ ಅಂದರೆ ಪ್ರಕೃತಿ ನಮ್ಮ ತಾಯಿ, ನೇಚರ್ ಈಸ್ ಅವರ್ ಮದರ್. ओके, इसलिए हमें प्राकृतिक संसाधनों का अपव्यय करना नहीं चाहिए. ಆದ್ರಿಂದ ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನ ನಾವು ನ್ಯಾಚುರಲ್ ರಿಸೋರ್ಸಸ್ ಅನ್ನು ನಾವು ಯಾವತ್ತೂ ಕೂಡ ವೇಸ್ಟ್ ಮಾಡಬಾರ್ದು, ಅಪವ್ಯಯ ಮಾಡಬಾರ್ದು. ಸುಮ್ಮನೆ ವಿನಾಕಾರಣ ಪ್ರಾಕೃತಿಕವಾಗಿ ದೊರೆತಕ್ಕಂಥ ಒಂದು ಅನೇಕ ಸಂಪನ್ಮೂಲಗಳನ್ನು ನಾವು ನಷ್ಟ ಮಾಡಿದರೆ ನಮಗೆ ಮುಂದೆ ಭವಿಷ್ಯದಲ್ಲಿ ಅದರಿಂದ ನಮಗೆ ಬಹಳ ಅನಾನುಕೂಲ ಉಂಟಾಗುತ್ತೆ. ಅವುಗಳನ್ನು ಉಳಿಸಿ ಬೆಳೆಸ್ಕೊಂತಕ್ಕಂಥ ಒಂದು ದಿಶೆಯಲ್ಲಿ ನಾವು ಸಾಗಬೇಕು ಅಂತೇಳಿ ಸಲ್ಮಾಳ ಒಂದು ಚಿಂತನೆ ಬಹಳ ಚೆನ್ನಾಗಿದೆ ನೋಡಿ ಮಕ್ಕಳೇ. ಅಪ್ಪನೇ ಪರ್ಯಾವರಣಕ್ಕೂ ಸ್ವಚ್ಛ ರಕ್ಕನ ಅಭಿ ಹಮಾರ ದಾಯಿತು ಹೈ. ಹಾಗೆಯೇ ಸಲ್ಮಾ ಹೇಳ್ತಾಳೆ ಏನಂತ, ನಮ್ಮ ಪರಿಸರವನ್ನು ಕೂಡ ನಾವು, ನಮ್ಮ ಒಂದು ಎನ್ವೈರನ್ಮೆಂಟನ್ನು ಕೂಡ ನಾವು ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಒಂದು ದಾಯಿತ್ವ, ಅಂದರೆ ಜವಾಬ್ದಾರಿ, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ನಮ್ಮ ಸುತ್ತಮುತ್ತಲ ವಾತಾವರಣವನ್ನು, ನಮ್ಮ ಮನೆಯ ಅಕ್ಕಪಕ್ಕ ಮತ್ತು ಶಾಲೆಯ ಸುತ್ತಮುತ್ತ ಮತ್ತು ಶಾಲೆಯ ಒಂದು ಅಂಗಳವನ್ನು ನಾವು ಕೂಡ ಸ್ಕೂಲ್ ಗ್ರೌಂಡನ್ನಾಗಲಿ ಭಾಳ ಸ್ವಚ್ಛವಾಗಿ ಇಟ್ಕೋಬೇಕು. ಕಸ ಕಡ್ಡಿಗಳಿಲ್ಲದೆ, ಪ್ಲಾಸ್ಟಿಕ್ ಪೇಪರ್ ಇಲ್ಲದೆ ನಾವು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಪರಿಸರವನ್ನು ನಾವೆಷ್ಟು ಚೆನ್ನಾಗಿ ಕಾಪಾಡ್ಕೊತೀವಿ, ನಾವೆಲ್ಲರೂ ಅಷ್ಟು ಕ್ಷೇಮವಾಗಿರ್ತೀವಿ ಅಂತೇಳಿ ಸಲ್ಮಾಳ ಮಾತುಗಳಲ್ಲಿ ಬಹಳ ಅರ್ಥಪೂರ್ಣವಾದ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊತೀವಿ. ಸಲ್ಮಾಳ ಈ ಮಾತುಗಳನ್ನು ಕೇಳಿಸ್ಕೊಂಡು ಮೀನಾ ಮೇಡಮ್ನವರು ಮತ್ತೆ ಭಾಳ ಖುಷಿಯನ್ನು ಪಡ್ತಾ, ಸಂತೋಷವನ್ನು ಪಡ್ತಾ ಮತ್ತೊಬ್ಬ ವಿದ್ಯಾರ್ಥಿನಿಯ ಜೊತೆಲಿ ಏನು ಮಾತಾಡ್ತಾ ನೋಡಿ. ನೀಲಿಮಾ ತುಮ್ ಕ್ಯಾ ಕ್ಯಾನ ಚಾತಿ ಹೋ. ನೀಲಿಮಾಳ ಕಡೆ ನೋಡ್ತಾ, ನೀಲಿಮಾ ನೀನೇನು ಹೇಳ ಬಯಸ್ತಾ ಇದೀಯಾ, ನೀನೇನು ಹೇಳಬೇಕು ಅಂತಕ್ಕಂಥ ಒಂದು ಮನಸ್ಸಿರ್ಬೋದು ನಿನಗೆ, ನೀನೇನು ಹೇಳೋದಕ್ಕೆ ನೀನು ಇಷ್ಟಪಡ್ತೀಯ ಅಂತ ಕೇಳಿದಾಗ ಮೀನಾ ಮೇಡಮ್ ಕಿ ಇಸ್ ಪ್ರಶ್ನೆ के लिए नीलिमा ने क्या कहती है. नीलिमा ಈಗ ಏನು ಹೇಳ್ತಾಳೆ. नीलिमा बोलती है, मैडम देश के प्रति गौरव का भाव रखना. ಮೇಡಮ್ ದೇಶದ ಬಗ್ಗೆ ಬಹಳ ಗೌರವದ ಒಂದು ಭಾವನೆಯನ್ನು ಇಡಬೇಕು. ನಮ್ಮ ದೇಶ ಇದು ನನ್ನ ರಾಷ್ಟ್ರ, ನನ್ನ ದೇಶ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ಇದು ನನ್ನ ದೇಶದ ಬಗ್ಗೆ ನನಗೆ ಕಾಳಜಿ ಇರಬೇಕು ಅಂತೇಳಿ ಒಂದು ಮೌಲ್ಯಯುತವಾದ ಮಾತನ್ನು ಈಕೆ ಹೇಳ್ತಾಳೆ. ದೇಶದ ಸಲುವಾಗಿ ಗೌರವದ ಭಾವನೆ ಇರಬೇಕು, ರೆಸ್ಪೆಕ್ಟ್ ಫೀಲಿಂಗ್ ಇರಬೇಕಾಗುತ್ತೆ. ಏವಂ ದೇಶ್ ಕಿ ಏಕತಾ ಮೀನ್ಸ್ ಯೂನಿಟಿ ಆಫ್ ನೇಷನ್. ರಾಷ್ಟ್ರದ ಒಂದು ಏಕತೆ, ನಾವು ಇಲ್ಲಿ ಅನೇಕ ಜನ, ಅನೇಕ ಧರ್ಮೀಯರು, ಅನೇಕ ಭಾಷಿಗರು ಇರ್ಬೋದು, ನಾವೆಲ್ಲರೂ ಒಂದೇ, ಒಗ್ಗಟ್ಟಿದೆ ನಮ್ಮಲ್ಲಿ ಅಂತೇಳಿ ಅವರು ಅಖಂಡತಾಕೋ ಕಾಯಂ ರಕ್ನ, ಅಖಂಡತೆಯನ್ನು ಅಂದರೆ ದೇಶ ಯಾವುದೇ ರೀತಿಲಿ ಛಿದ್ರ ಆಗದ ರೀತಿಲಿ ಬಹಳ ಯಾವತ್ತೂ ಕೂಡ ಒಗ್ಗೂಡಿ ಇರಬೇಕು. ಎಷ್ಟು ನಮ್ಮ ದೇಶದ ಒಂದು ವಿಸ್ತಾರ ಇದೆಯೋ ಅಷ್ಟು ಕೂಡ ನಾವು ಕಾಪಾಡಿಕೊಂಡು ಬೇರೆಯವರು ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡದ ರೀತಿಯಲ್ಲಿ ನಾವು ಅಷ್ಟು ಮಟ್ಟಿಗೆ ನಾವೆಲ್ಲರೂ ಯುನಿಟಿ ಆ್ಯಂಡ್ ಡಿಗ್ನಿಟಿಯನ್ನು ನಾವು ತೋರಿಸ್ಬೇಕಾಗತ್ತೆ. ಗೊತ್ತಾಯ್ತಾ ಮಕ್ಕಳೇ? ಅಖಂಡತೆಯನ್ನು, ಯುನಿಟಿ ಮತ್ತು ಇಂಟೆಗ್ರಿಟಿಯನ್ನು ನಾವು ಪಡ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಜೊತೆಗೆ ಮೀನಾ ಮೇಡಮ್ನೇ ಖ್ಯಾತಿ. ಮತ್ತು ಮೀನಾ ಮೇಡಮ್ ಏನು ಹೇಳ್ತಾರಪ್ಪ ಅಂದರೆ, ತುಮ್ಹಾರ ವಿಚಾರ, ನಿನ್ನ ವಿಚಾರ ಬಿಲ್ಕುಲ್ ಸಹಿ, ಎಕ್ಸಾಕ್ಟ್ಲಿ ರೈಟ್ ಯುವರ್ ಆನ್ಸರ್ ಆರ್ ಒಪಿನಿಯನ್. ನಿನ್ನ ವಿಚಾರ ಭಾಳ ಖಂಡಿತ ನಿಜವಾಗಿದೆ, ಸರಿಯಾಗಿದೆ. ಅನ್ವರ್
ಮೀನಾ ಮೇಡಮ್ಮು ನೀಲಿಮಾಳ ಮಾತುಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಅನ್ವರ್ ಕಡೆ ನೋಡ್ತಾ ಈಗ ಅನ್ವರು ಬಹಳ ಸಮಯದಿಂದ ಅವನು ಕೂಡ ಇವರೆಲ್ಲರಂತೆ ಸಲ್ಮಾ ಮತ್ತು ನೀಲಿಮಾರಂತೆ ನಾನು ಕೂಡ ಏನೋ ಒಂದು ಹೇಳೋದಕ್ಕೆ ಬಹಳ ಕಾತುರವಾಗಿದ್ದೀನಿ ಅಂತೇಳಿ ಅವನ ಒಂದು ಎಕ್ಸ್ಪ್ರೆಷನನ್ನು ಅವನ ಒಂದು ಆತುರತೆಯನ್ನು ಗಮನಿಸಿ ಅನ್ವರ್ ತುಮ್ ಕುಚ್ कहने को ಉತಾವಲೆ ದಿಕ್ ರಹೇ ಹೋ, ಅನ್ವರ್ ನೀನೇನೋ ಹೇಳೋದಕ್ಕೆ ನೀನು ಭಾಳ ಅರ್ಜೆಂಟಲ್ಲಿದೆಯಾ, ನಾನು ಹೇಳಬೇಕು ಅಂತಕ್ಕಂಥ ಒಂದು ಕೌತೂಹಲ ಮತ್ತು ನಾನು ತಕ್ಷಣ ಹೇಳಬೇಕು ಅಂತೇಳಿ ನಿನ್ನಲ್ಲಿ ಒಂದು ಆತುರತೆ ಕಾಣ್ತಾ ಇದೆ ಅಂತೇಳಿ ಇಲ್ಲಿ ಮೀನಾ ಮೇಡಮು ಅನ್ವರ್ ಕಡೆ ಕೇಳಿದಾಗ ಈಗ ಅನ್ವರ್ ಮೀನಾ ಮೇಡಮ್ ಜೊತೆಗೆ ತನ್ನೆಲ್ಲ ಸಂಗಡಿಗರ ಜೊತೆಲಿ ಏನು ಹೇಳಕ್ ಬಯಸ್ತೀರಿ ನೋಡಿ ಮಕ್ಕಳೇ. ಅನ್ವರ್: ಹಾ ಮೇಡಮ್, ಹೌದು ಮ್ಯಾಮ್, ಎಸ್ ಮ್ಯಾಮ್, ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಮೈ ಕ್ಯಾನಾ ಚಾಹತಾ ಹೂಂ ಕಿ ಸಮಸ್ತ ದೇಶವಾಸಿಯೋಂಕೆ ಪ್ರತಿ, ಸಮಸ್ತ ದೇಶವಾಸಿಗಳ ಸಲುವಾಗಿ ಬಾಯಿಚಾರೆ ಕಿ ಭಾವರಕ್ಕನ, ನಾವೆಲ್ಲ ಸಮಸ್ತ ದೇಶವಾಸಿಗಳು ಅಂದರೆ ಇಡೀ ನಮ್ಮ ದೇಶದ ತುಂಬೆಲ್ಲಿರ್ತಕ್ಕಂಥ ಎಲ್ಲರೂ ನಾವು ಸಹೋದರತ್ವದ ಒಂದು ಭಾವನೆಯಲ್ಲಿ ನಾವು ಇರಬೇಕು, ಸಹೋದರತ್ವ ಭಾವನೆ ಇಡಬೇಕು. और जाति धर्म भाषा प्रदेश वर्ग पर आधारित सभी भेदभावों से दूर रहना चाहिए. ನಮ್ಮಲ್ಲಿ ನಮ್ಮ ದೇಶ ಬಹುಸಂಸ್ಕೃತಿ ಬಹುಭಾಷಾ ಮತ್ತೆ ಬಹುಧರ್ಮದ ದೇಶ ಆಗಿದೆ. ಅಂದರೆ ಅನೇಕ ಧರ್ಮಗಳಿದ್ದಾವೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಈಸಾಯಿ ಜೈನ ಬೌದ್ಧ ಇದೆ, ಜೊತೆಗೆ ಅನೇಕ ಭಾಷೆಗಳಿದ್ದಾವೆ, ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಮರಾಠಿ ಅಸ್ಸಾಮಿ ಒಡಿಯಾ ಬೆಂಗಾಲಿ ಅಲ್ಲವರ ನೂರಾರು ಭಾಷೆಗಳಿದ್ದಾವೆ. ಅದ್ರ ಜೊತೆಲಿ ಅನೇಕ ಉಪಭಾಷೆಗಳಿದ್ದಾವೆ, ಸಬ್ ಲ್ಯಾಂಗ್ವೇಜಸ್ ಇದ್ದಾವೆ. ಆ ಎಲ್ಲ ಭಾಷೆಗರು ಆ ಎಲ್ಲ ಧರ್ಮದವರು ಮತ್ತು ಅನೇಕ ಪ್ರದೇಶಗಳಿದ್ದಾವೆ, ಕರ್ನಾಟಕ ಆಂಧ್ರ ತೆಲಂಗಾಣ ಕೇರಳ ತಮಿಳುನಾಡು ಅಲ್ವರ ಮತ್ತು ಉತ್ತರ ಭಾರತ ಅನೇಕ ರಾಜ್ಯಗಳು, ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಇಷ್ಟೆಲ್ಲ ನಾವು ನೋಡ್ತೀವಲ್ವರ. ಇಷ್ಟೆಲ್ಲ ರಾಜ್ಯಗಳು ಜೊತೆಗೆ ಅನೇಕ ವರ್ಗಗಳು ಅನೇಕ ಪಂಗಡಗಳಿದಾವಲ್ವರ. ಬುಡಕಟ್ಟು ಜನಾಂಗದವರು ಆದಿವಾಸಿ ಜನಾಂಗದವರು ಮತ್ತು ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಇದ್ದೀವಿ. ನಾವೆಲ್ಲರೂ ಇದ್ದಾಗಿ ಕೂಡ ನಾವೆಲ್ಲರೂ ಯಾವುದೇ ಒಂದು ಭೇದ ಭಾವಗಳಿಂದ ಅಂದರೆ ನೀವು ಆ ವರ್ಗ ಆ ದೇಶದವರು ಆ ಒಂದು ಭಾಷೆಯವರು ಆ ಪ್ರದೇಶದವರು ಆ ಜಾತಿಯವರು ಅಂತಕ್ಕಂಥ ಒಂದು ತಾರತಮ್ಯತೆಯನ್ನು ನಾವು ಮಾಡದಲ್ಲೇ ಇರಬೇಕು ಅಂತೇಳಿ ಅನ್ವರ್ನ ಒಂದು ಮನದ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದಾಗ ಅನ್ವರ್ನ ಮಾತು ಬಹಳ ಮೌಲ್ಯಯುತವಾಗಿದೆ ಅಲ್ವರ. ಈ ಮಾತನ್ನ ಕೇಳಿ ಮೀನಾ ಮೇಡಮ್ ಏನು ಹೇಳ್ತಾರೆ ನೋಡಿ. 100% ಸಹಿ ಬಾತ್ ಅನ್ವರ್, 100% 100% ಯುವರ್ ಟಾಕ್ ಈಸ್ ವೆರಿ ಗುಡ್ ಅಂಡ್ ಕರೆಕ್ಟ್. ನಿನ್ನ ಮಾತು 100% ಸರಿಯಾಗಿದೆ ಅನ್ವರ್ ಅಂತೇಳಿ ಹೇಳ್ತಾ ಅವ್ರು ಕುಚ್ ಕ್ಯಾನ ಚಾಹತಾ ಹೈ, ಮತ್ತೇನಾದರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಅಂತೇಳಿ ಅನ್ವರ್ ಜೊತೆಲಿ ಇನ್ನು ಮಿಕ್ಕೆಲ್ಲ ವಿದ್ಯಾರ್ಥಿಗಳನ್ನ ಕೇಳಿದಾಗ ಅವರಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಇಲ್ಲಿ ಮೀನಾ ಮೇಡಮ್ ಜೊತೆಲಿ ಈಗ ಈ ಒಂದು ಕೌಶಲ ವಿಕಸನದಲ್ಲಿ ಈಗ ನಮ್ಮ ಒಂದು ಕೌಶಲ ವಿಕಸನದ ಟಾಪಿಕ್ ಎಲ್ಲ ನಮಗೆಲ್ಲ ಗೊತ್ತಾಗಿದೆ. ಯಾವುದೋ ನಾಗರಿಕರ ಒಂದು ಕರ್ತವ್ಯ, ಸಿಟಿಸನ್ಸ್ ಆಗಿ ನಾವು ನಮ್ಮ ಒಂದು ಡ್ಯೂಟೀಸ್ ಏನು ಅದ್ರ ಬಗ್ಗೆ ಇಲ್ಲಿ ಚರ್ಚೆಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ತಿಳಿದಿರ್ತಕ್ಕಂಥ ಒಂದು ವಿಷಯವನ್ನು ಸೋಷಿಯಲ್ ಸ್ಟಡೀಸಲ್ಲಿ ಕೂಡ ಇವೆಲ್ಲ ಅಂಶಗಳನ್ನು ಅವರು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರಲ್ವರ. ಆ ಒಂದು ವಿಷಯದಲ್ಲಿ ಈಗ ಜಾರ್ಜನ ಒಂದು ಮತಾಭಿಪ್ರಾಯ ಏನಂದರೆ, ಅವನ ಒಂದು ಮನಸ್ಸಿನ ಅಭಿಪ್ರಾಯ ಏನಪ್ಪ ಅಂದರೆ, वैज्ञानिक दृष्टिकोण और सुधार की भावना का विकास करना भी नागरिक का कर्तव्य होता है ना मैडम. मैम, वैज्ञानिक दृष्टिकोण और सुधार की भावना का विकास करना भी नागरिक का कर्तव्य होता है ना मैडम. मैम, वैज्ञानिक दृष्टिकोण ಸೈಂಟಿಫಿಕ್ ಅಪ್ರೋಚ್ ಮತ್ತು ಸುಧಾರಕಿ ಭಾವನಾ ಸುಧಾರಣೆ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕ ದೃಷ್ಟಿಕೋನ ವಿಷನ್ ಜೊತೆಲಿ ಅಪ್ರೋಚ್ ಅಂದರೆ ವಿಜ್ಞಾನದ ಒಂದು ಅನೇಕ ಆವಿಷ್ಕಾರಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಅಂದರೆ ಸುಧಾರಿಸ್ಕೊಂಡು ಅವುಗಳನ್ನು ಹೆಚ್ಚು ಬಳಸ್ಕೊಳ್ತಾ ಹೇಗೆ ನಮ್ಮ ಒಂದು ದೈನಿಕ ಜೀವನಕ್ಕೆ ಮತ್ತು ದೇಶದ ಒಂದು ಪ್ರಗತಿಗೆ ಪೂರಕವಾಗಿ ನಾವು ವೈಜ್ಞಾನಿಕ ಆವಿಷ್ಕಾರಗಳನ್ನು ವೈಜ್ಞಾನಿಕ ಪ್ರಗತಿಯನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ದೇಶದ ಒಂದು ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಜೊತೆಯಲ್ಲಿ ನಾಗರಿಕರ ಒಂದು ಕರ್ತವ್ಯನೂ ಕೂಡ ಇದು ಆಗಿದೆ. ನಾಗರಿಕರು ವೈಜ್ಞಾನದ ಜೊತೆಯಲ್ಲಿ ಸಾಗಬೇಕಾಗತ್ತೆ. ವೈಜ್ಞಾನಿಕ ಅನ್ವೇಷಣೆಗಳ ಜೊತೆಯಲ್ಲಿ ಮನುಷ್ಯನು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ಕೂಡ ಇಲ್ಲಿ
ಮುಖಾಮುಖಿಯಾಗಿ ಹೋಗ್ಬೇಕಾಗತ್ತಲ್ವ ಮ್ಯಾಮ್ ಅಂತೇಳಿ ಜಾರ್ಜ್ ಹೇಳಿದಾಗ ಮೀನಾ ಮ್ಯಾಮ್ ಕಿ ಪ್ರತಿಕ್ರಿಯೆ ಇಸ್ ತರ ದೇಖಿ. ಹಾ ಜಾರ್ಜ್, ಹೆಸ್ ಜಾರ್ಜ್, ಹೌದು ಜಾರ್ಜ್, ಇತನಾ ಹಿ ನಹಿ, ಇಷ್ಟು ಮಾತ್ರ ಅಲ್ಲ, ದೇಶ್ ಕಿ ರಕ್ಷಾ ಕೆ ಲಿಯೆ, ದೇಶದ ಒಂದು ರಕ್ಷಣೆಗೋಸ್ಕರ, ಅವರ್ ನೇಷನ್ ಪ್ರೊಟೆಕ್ಷನ್ ಕೆ ಲಿಯೆ ಕ್ಯಾ ಕರ್ನಾ ಚಾಹಿಯೆ, ಕಟಿಬದ್ಧ ರಹನಾ, ಅಂದ್ರೆ ಕಟಿಬದ್ಧರಾಗಿರ್ಬೇಕು, ಅಂದ್ರೆ ದೃಢವಾಗಿ ಬದ್ಧತೆಯಿಂದ ಇರಬೇಕಾಗುತ್ತೆ, ಅಂದ್ರೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಇರಬೇಕು ನಮ್ಮ ದೇಶದ ಒಂದು ಪ್ರೊಟೆಕ್ಷನ್ ದೃಷ್ಟಿಯಿಂದ. ಅವ್ರ ಸಾರ್ವಜನಿಕ ಸಂಪತ್ತಿಗೂ ಪಬ್ಲಿಕ್ ಪ್ರಾಪರ್ಟಿಯನ್ನು ನಾವು ಸುರಕ್ಷಿತವಾಗಿ ಏನೆಲ್ಲ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂತ ಇದೆಯೋ, ಪಬ್ಲಿಕ್ ಪ್ರಾಪರ್ಟಿ ಅಂತ ಇದೆಯೋ, ಅದನ್ನೆಲ್ಲ ನಾವು ಸುರಕ್ಷಿತವಾಗಿ ಕಾಪಾಡಬೇಕಾಗುತ್ತೆ. ಅಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಎಲ್ಲರ ಒಂದು ಜವಾಬ್ದಾರಿ, ಅದು ಕಾಪಾಡ್ತಕ್ಕಂಥದ್ದು. ಬಿಡು ಸರ್ಕಾರದ್ದು, ಬಿಡು ಹೇಗಾದರೂ ಆಗಲಿ ಏನಾದರೂ ಆಗಲಿ ಅಂತೇಳಿ ನಾವು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡ್ತಕ್ಕಂಥದ್ದು. ಅಂದರೆ ಏನಿಲ್ಲ, ಸಾರ್ವಜನಿಕ ಆಸ್ತಿಗಳಿದಾವೆ, ಎಲ್ಲರೂ ಬಳಸ್ತಕ್ಕಂಥದ್ದು ವಾಹನಗಳಿರ್ಬೋದು, ಸಾರಿಗೆ ವಾಹನಗಳಿರ್ಬೋದಲ್ವ, ಬಸ್ ಇರ್ಬೋದು, ಮತ್ತು ಸರ್ಕಾರಿ ವಾಹನಗಳಿರ್ಬೋದು, ಮತ್ತು ಅನೇಕ ಜನಗಳು ಬಳಸ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಅನೇಕ ಕಟ್ಟಡಗಳಿರ್ಬೋದು, ಅವುಗಳನ್ನೆಲ್ಲ ನಾವು ಸುರಕ್ಷಿತವಾಗಿ ಕಾಪಾಡಬೇಕು. ಸುಮ್ಮನೆ ಅವುಗಳನ್ನೆಲ್ಲ ನಾವು ಹೇಗೆ ಬೇಕೋ ಹಾಗೆ ಕೋಪದ ಬರದಲ್ಲಿ, ಸಿಟ್ಟಿನ ಬರದಲ್ಲಿ, ಏನೋ ಒಂದು ನಮ್ಮ ಸಮಾಧಾನವನ್ನು ಹೊರಹಾಕಕ್ಕೆ ನಾವು ಹಾಳು ಮಾಡಿದರೆ ಅದಕ್ಕಾಗ್ತಕ್ಕಂಥ ನಷ್ಟ ನಮ್ಮೆಲ್ಲರ ಮೇಲೆ ಆಗುತ್ತೆ. ಆ ನಷ್ಟವನ್ನು ನಮ್ಮೆಲ್ಲರ ಮೇಲೆ ಮತ್ತೆ ಸರ್ಕಾರ ನಮ್ಮ ಮೇಲೆ ಆಗ್ತಕ್ಕಂಥದ್ದು. ಯಾಕಪ್ಪ ಅಂದರೆ ನಾವು ಹಾಳು ಮಾಡ್ತಕ್ಕಂಥದ್ದು ಅದು ನಮ್ಮಿಂದಲೇ ಆಗಿರುತ್ತೆ. ಹಾಗಾಗಿ ನಾವು ಅಂಥ ಒಂದು ಪ್ರಕ್ರಿಯೆಗೆ ನಾವು ಒಳಗಾಗಬಾರ್ದು. ಜೊತೆಗೆ ನಾವು ಇನ್ನು ಇರೋದನ್ನು ಇನ್ನು ಹೇಗೆ ಅತ್ಯುತ್ತಮವಾಗಿ ಕಾಪಾಡಿಕೊಂಡು ಇನ್ನು ಮತ್ತೆ ಹೇಗೆ ಅಭಿವೃದ್ಧಿಪಡಿಸ್ಬೇಕು ಅಂತಕ್ಕಂಥ ಒಂದು ಆ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗ್ತಲ್ವಾ. ಇಲ್ಲಿ ಜಾರ್ಜಿನ ಒಂದು ಮಾತುಗಳಲ್ಲಿ ಇನ್ನು ಮುಂದೆ ಏನಂತ ಹೇಳ್ತಾನಪ್ಪ ಅಂದರೆ, ವ್ಯಕ್ತಿಗತ ಅಂದರೆ ವೈಯಕ್ತಿಕವಾಗಿ, ಪರ್ಸನಲಿ ಅವ್ರ ಸಾಮೂಹಿಕ ದೃಷ್ಟಿ ಸೇ, ವೈಯಕ್ತಿಕವಾಗಿ ಮತ್ತು ಸಾಮೂಹಿಕ ದೃಷ್ಟಿಕೋನದಿಂದ, ವ್ಯಕ್ತಿಗತವಾಗಿ ಮತ್ತೆ ಒಂದು ಸಮಷ್ಟಿ ಪ್ರಜ್ಞೆಯಿಂದ ಅಲ್ವನಾ, ಅಂದರೆ ಮಾಸ್ ಆಗಿ ಮತ್ತು ಪರ್ಸನಲ್ ಅಂದರೆ ಇಂಡಿವಿಜುವಲ್ ಆಗಿ ಕೂಡ ನಾವು ಈ ಒಂದು ದೇಶದ ಒಂದು ಉತ್ಕರ್ಷಕ್ಕೆಲಿಯೇ, ದೇಶದ ಒಂದು ಡೆವಲಪ್ಮೆಂಟ್ಗೋಸ್ಕರ, ಉತ್ಕರ್ಷ ಮೀನ್ಸ್ ಡೆವಲಪ್ಮೆಂಟ್, ದೇಶದ ಒಂದು ಅಭಿವೃದ್ಧಿಗೋಸ್ಕರ ಸತತ ಪ್ರಯತ್ನಶೀಲರೇ ಸತತವಾಗಿ ನಿರಂತರವಾಗಿ ಪ್ರಯತ್ನಶೀಲರಾಗಿರ್ತಕ್ಕಂಥದ್ದು. ಇತ್ಯಾದಿ ಬಿ ಹಮಾರೆ ಕರ್ತವ್ಯ, ಇಂಥ ಅನೇಕ ಮುಂತಾದ ಅಂಶಗಳು ಕೂಡ ನಮ್ಮ ಒಂದು ಕರ್ತವ್ಯಗಳಾಗಿದ್ದಾವೆ ಅಂತೇಳಿ ಯಾರ ಒಂದು ಇಲ್ಲಿ ವಿಚಾರ ಆಗಿತ್ತು. ಇಲ್ಲಿ ಜಾರ್ಜ್ಗೆ ಪ್ರತಿಕ್ರಿಯೆಯಾಗಿ ಮೀನಾ ಮೇಡಮ್ರವರು ಕೂಡ ಅನೇಕ ಅಂಶಗಳನ್ನು ಇಲ್ಲಿ ಹ್ಯಾಡ್ ಮಾಡ್ತಾ ಹೇಳ್ತಾರೆ. ಜಾರ್ಜ್, ನೀನು ಹೇಳ್ತಕ್ಕಂಥ ಒಂದು ವಿಷಯದ ಜೊತೆಯಲ್ಲಿ ಇಷ್ಟು ಅಂಶಗಳು ಕೂಡ ನಮಗೆ ಗೊತ್ತಿರಬೇಕು. ದೇಶದ ರಕ್ಷಣೆಗೋಸ್ಕರ ನಾವು ಕಟಿಬದ್ಧರಾಗಿರಬೇಕು, ಸಾರ್ವಜನಿಕ ಸಂಪತ್ತನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬೇಕು, ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕ ದೃಷ್ಟಿಕೋನದಿಂದ ದೇಶದ ಒಂದು ಉತ್ಕರ್ಷತೆಗೋಸ್ಕರ ಮೀನಾ ಮೇಡಮ್ ಕೂಡ ಬಹಳ ಅತ್ಯಮೂಲ್ಯವಾದ ಒಂದು ವಿಷಯಗಳನ್ನು ಮಕ್ಕಳ ಜೊತೆಲಿ ಶೇರ್ ಮಾಡ್ತಾ ಇದ್ದಾರೆ. ಆ ಮೀನಾ ಮೇಡಮ್ನವ್ರ ವಿಚಾರವನ್ನು ನೀವೆಲ್ಲರೂ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ಈ ಒಂದೆಲ್ಲ ಅಂಶಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ದೇಶ ಬಹಳ ಸುಂದರವಾಗಿರುತ್ತೆ. ಆ ಒಂದು ಸುಂದರತೆಗೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೀವಲ್ವಾ. ಅಷ್ಟಲ್ಲ, ಇನ್ ಸಬ್ ಬಾತೋಂ ಕೆ ಬೀಚ್ ಮೇ, ಎಲ್ಲ ಮಾತುಗಳ ನಡುವೆ ಸ್ಟೆಲ್ಲಾ ಬಿ ಅಪ್ನಿ ರಾಯ್ ಪ್ರಕಟ ಕರ್ತಿ ಹೈ, ತನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ಪ್ರಕಟಪಡಿಸ್ತಾಳೆ, ಅಂದರೆ ವ್ಯಕ್ತಪಡಿಸ್ತಾಳೆ. ಯಾವ ರೀತಿ? ಹಮೇ ಅಪ್ನಿ ಸಂಸ್ಕೃತಿ ಅವ್ರ ಗೌರವಶಾಲಿ ಪರಂಪರಾ ಕಾ ಸಮ್ಮಾನ ಕರ್ನಾ ಹೈ, ನಾವುಗಳು ನಮ್ಮ ಸಂಸ್ಕೃತಿಯನ್ನು, ಕಲ್ಚರ್, ನಮ್ಮ ಒಂದು ಕಲ್ಚರ್ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಮತ್ತು ಗೌರವಶಾಲಿ ಪರಂಪರಾಕ ನಮ್ಮ ಒಂದು ಹೆರಿಟೇಜ್ ಏನಿದೆ, ಆ ಒಂದು ಸಂಸ್ಕೃತಿ ಮತ್ತು ಗೌರವಪೂರ್ಣವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನು ಹಿಂದಿನಿಂದ ಬಂದಿರತಕ್ಕಂಥದ್ದು, ಅದನ್ನು ನಾವು ಗೌರವಿಸಬೇಕು. ಅವ್ರ ಸಂವಿಧಾನಕ್ಕೆ ನಿಯಮಕ್ಕೆ ಪಾಲನ್ ಬಿ ಕರ್ನಾ ಚಾಹಿ, ನಮಗೆ ನಮ್ಮ ದೇಶಕ್ಕೆ ನಮ್ಮದೇ ಆದ ಒಂದು ಬಹಳ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಮಹತ್ತರವಾಗಿರ್ತಕ್ಕಂಥ ಒಂದು ಸಂವಿಧಾನ ಕೂಡ ಇದೆ, ನಮಗೆ ಕಾನ್ಸ್ಟಿಟ್ಯೂಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥ ಒಂದು ವಿಷಯಗಳಿಗೆ ನಾವು ಯಾವತ್ತೂ ಕೂಡ ಬದ್ಧರಾಗಿದ್ದು, ಆ ನಿಯಮಗಳು ಏನೆಲ್ಲ ಇದೆ ಆ ರೂಲ್ಸನ್ನು ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಸಂವಿಧಾನಕ್ಕೆ ಗೌರವನ ಕೊಡಬೇಕು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳಿಗೆ ನಾವು ಬೆಲೆಯನ್ನು ಕೊಡ್ತಾ ಆ ದಿಶೆಯಲ್ಲಿ ನಾವು ನಡೆದಿದ್ದೆ ಆದರೆ ದೇಶಕ್ಕೊಂದು ಅರ್ಥ, ದೇಶದಲ್ಲಿರ್ತಕ್ಕಂಥ ನಮ್ಮ ಎಲ್ಲರಿಗೂ ಕೂಡ ಒಂದು ದೊಡ್ಡ ಒಂದು ಕೀರ್ತಿ ಅಂತಕ್ಕಂಥದ್ದು, ಒಂದು ದೊಡ್ಡ ಗೌರವ ಅಂತಕ್ಕಂಥದ್ದು ನಮಗೆ ಲಭ್ಯ ಆಗುತ್ತೆ. ಮಕ್ಕಳಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ಕೆಲ್ಲ ನೀವು ನೋಡಿದ್ದೀರ, ಇದರ ಒಳಗಡೆ ಇರ್ತಕ್ಕಂಥ ಸಾಕಷ್ಟು ಕಲಂಗಳು, ಸಾಕಷ್ಟು ಉಪವಿಧಿಗಳು ನಮಗೆ
ನಮಗೆ ಸೋಷಿಯಲ್ ಸ್ಟಡೀಸಲ್ಲಿ, ಸಮಾಜ ವಿಜ್ಞಾನದಲ್ಲಿ ನಾವು ಮುಂದೆ ಬಹಳ ವಿಸ್ತಾರವಾಗಿ ನಾವು ಓದ್ತೀವಿ ಅಲ್ವಾ. ಓಕೆ, ಗೊತ್ತಾಯ್ತಲ್ವಾ. ಮುಂದೆ ನೋಡಿ, ಬಿಂದು ಬಿ ಯಹ ಬಾತ್ ಕರ್ತಿ ಹೈ मीना मैम के साथ. बिंदु इन सब अंशों को सुनकर, ಎಲ್ಲ ಅಂಶಗಳನ್ನ ಕೇಳಿಸ್ಕೊಂಡು, सब अपनी साथियों की बातों को सुनकर और मैम को भी क्या करती है, ಮತ್ತೆ ಮೇಡಮ್ ಕೂಡ, ಮೇಡಮ್ಗೆ ಕೂಡ ಇಲ್ಲಿ ಬಿಂದು ಏನಂತ ಹೇಳ್ತಾಳೆ ನೋಡಿ, ಧನ್ಯವಾದ ಟೀಚರ್, ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು ಟೀಚರ್ ಅಂತ ಹೇಳ್ತಾ, ಆಪ್ನೆ ಹಮೆ ಇತನಾ ಕುಚ್ ಸಮಜಾ ಹೈ, ತಾವು ಇಷ್ಟೆಲ್ಲ ನಮಗೆ ತಿಳಿಸಿದಿರ, ಅರ್ಥೈಸಿದಿರಾ ಅಂತೇಳಿ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಇಲ್ಲಿ ಬಿಂದು ಸಲ್ಲಿಸ್ತಾಳೆ. ತರುವಾಯ ಮೀನಾ ಮೇಡಮ್ ಇಲ್ಲಿ ಏನಂತಾರೆ, ಆಜ್ ಕೆ ಬಚ್ಚೆ ಕಲ್ ಕೆ ನಾಗರಿಕ ಹೈ. ಕೊನೆಯದಾಗಿ ಇಲ್ಲಿ ಉಪಸಂಹಾರವಾಗಿ ಈ ಒಂದು ಕಾರ್ಯಕ್ರಮದ ಒಂದು ಮುಕ್ತಾಯ ಹಂತದಲ್ಲಿ ಮೀನಾ ಮೇಡಮ್ ಅವರು ಎಲ್ಲರನ್ನ ಕುರಿತು ಏನಂತ ಹೇಳ್ತಾರಪ್ಪ ಅಂದ್ರೆ, ಮೀನಾ ಮೇಡಮ್ ರವರು ಆಜ್ ಕೆ ಬಚ್ಚೆ ಕಲಿಕೆ ನಾಗರಿಕ, ಇವತ್ತಿನ ಮಕ್ಕಳು ನಾಳಿನ ಏನಾಗಿದ್ದಾರೆ, ನಾಗರಿಕರಾಗಿದ್ದಾರೆ. ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋ ಸಿಟಿಜನ್ಸ್. ವಿದ್ಯಾರ್ಥಿಗಳೇ, ಆಜ್ ಸೆ, ಇಂದಿನಿಂದ, ನಹಿ ನಹಿ ನಹಿ, ಅಲ್ಲ ಅಲ್ಲ ಅಲ್ಲ, ಇಂದಿನಿಂದ ಅಲ್ಲ, ಈಗಲಿಂದಲೇ, ಅಬ್ಸೆ ಹಿ, ಈಗಲಿಂದಲೇ, ಆಪ್ ಇನ್ ಕರ್ತವ್ಯೋಂಕ ಪಾಲನ್ ಕರ್ನ, ತಾವು ಈ ಎಲ್ಲ ಕರ್ತವ್ಯಗಳನ್ನ ನಾವೇನು ಈಗ ಇದುವರೆಗೆಲ್ಲ ಚರ್ಚೆ ಮಾಡಿದ್ವಲ್ಲ, ಆ ಎಲ್ಲ ಕರ್ತವ್ಯಗಳನ್ನ, ಡ್ಯೂಟೀಸ್ಗಳನ್ನು ನಾವು ಮಾಡೋದಕ್ಕೆ ನಾವು ಶುರು ಮಾಡೋಣ. ಶುರು ಮಾಡಿ. इससे आपका हित तो होगा ही, देश का कल्याण भी होगा. ಇದರಿಂದ ತಮಗೆ ಒಳಿತಾಗೋದಲ್ದಲೆ ದೇಶಕ್ಕೂ ಕೂಡ ಒಂದು ಒಳಿತಾಗುತ್ತೆ ಅಂತೇಳಿ ಈ ಒಂದು ಮೀನಾ ಮೇಡಮ್ನವರು ಕೊನೆಯದಾಗಿ ಹೇಳ್ತಕ್ಕಂಥ ಈ ಅಂಶದ ಬಗ್ಗೆ ನಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಕೊನೆಯ ಪ್ರಶ್ನೆ ಆಗಿದೆ. ಯಾವುದಪ್ಪ ಅಂದರೆ ಅದು ಮೀನಾ ಮೇಡಮ್ನೆ अंत में बच्चों से क्या कहा ಅಥವಾ छात्रों से क्या कहा. ಮೀನಾ ಮೇಡಮ್ನವರು ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ರು ಅಂತೇಳಿ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಇಲ್ಲಿಂದ ಇಲ್ಲಿಗನ ಬರೀಬೇಕಾಗತ್ತೆ. ಮೀನಾ ಮೇಡಮ್ ने अंत में छात्रों से क्या कहा प्रश्न आएगा तुम्हें 2 ಅಥವಾ 3 अंक के लिए, 2 ಅಥವಾ 3 ಅಂಕಗಳಿಗೆ ನಿಮಗೆ ಈ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ನಮಗೆ ಇಲ್ಲಿಗೆ ಈ 2 ಪೇಜಿನ 2 pages ದಿಸ್ ಲೆಸನ್ ಕೆ ಬಾರೆ ಮೇ, 2 ಪುಟಗಳ ಈ ಒಂದು ಪೂರಕ ವಾಚನದ ಬಗ್ಗೆ, ಸಪ್ಲಿಮೆಂಟರಿ ರೀಡಿಂಗ್ ಬಗ್ಗೆ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೇವಲ ಕಡಿಮೆ ಪ್ರಶ್ನೆಗಳು ನಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಮತ್ತು ಪರೀಕ್ಷೆಯಲ್ಲೂ ಕೂಡ ನಮಗೆ 2-3 ಅಂಕಗಳಿಗೆ ಈ ಪೂರಕ ವಾಚನಗಳಲ್ಲಿ, ಈ 3 ಪೂರಕ ವಾಚನಗಳಲ್ಲಿ ನಿಮಗೆ ಒಂದೊಂದು ಪ್ರಶ್ನೆಗಳು ಬರುವ ಸಾಧ್ಯತೆ ಭಾಳ ಇದೆ ಮಕ್ಕಳೇ. ನಾವು ಹಾಗೆ ನಾವು ನೋಡ್ತಾ ಇದ್ರೆ ನಮಗಿಲ್ಲಿ ಮೊದಲನೇ ಪ್ರಶ್ನೆ ಏನು ಕಾಣ್ತಾ ಇದೆ, ಏಕ वाक्य में उत्तर लिखिए. मीना मैडम ने कितने दिनों के कार्य शिविर का आयोजन किया था. ಮೀನಾ ಮೇಡಮ್ನವರು ಎಷ್ಟು ದಿನಗಳ ಕಾರ್ಯ ಶಿಬಿರವನ್ನು ಅಂದರೆ ಈ ಕ್ಯಾಂಪನ್ನು, ಈ ವರ್ಕ್ಶಾಪನ್ನು ಆಯೋಜನೆ ಮಾಡಿದ್ರು. उत्तर ओके 15 दिनों के उत्तर लिखना. मीना मैडम ने, हिंदी में मैडम लिखना, देखिए मीना मैडम ने 15 दिनों के, कितने दिनों के, सिर्फ कितने शब्द के बदले 15 अर्थात 15, 15 इन हिंदी में 15 दिनों के कार्य शिविर का आयोजन किया था. हम सबके लिए प्रश्न देखने को एक थोड़ा सा लंबा सा है, लेकिन उत्तर सिर्फ एक ही नंबर में है. अर्थात ಕೇವಲ ಒಂದು ನಂಬರಲ್ಲಿ ನಾವು ಅಂದರೆ 15 ಅಂತಕ್ಕಂಥ ಈ ಒಂದು ನಂಬರ್ ನಾವಿಲ್ಲಿ ಕಿತ್ತನೆ ಬದಲಿಗೆ ನಾವು ಬರೆದಿದ್ದಾದರೆ ಮಿಕ್ಕೆಲ್ಲ ಪದಗಳು ನಮಗೆ ಪ್ರಶ್ನೆಯಲ್ಲೇ ಲಭ್ಯ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಯಾರೂ ಕೂಡ
ಮಿಸ್ ಮಾಡ್ಕೋಬೇಡಿ. ಯಾವುದೇ ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ನೀವು ಬಿಡ್ತಕ್ಕಂಥ ಒಂದು ಅಭಿರುಚಿಯನ್ನು ನೀವು ಬೆಳೆಸ್ಕೋಬೇಡಿ ಮಕ್ಕಳೇ. ಬದಲಾಗಿ ಎಲ್ಲ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರವನ್ನು ಬರೆಯೋದಕ್ಕೆ ರೆಡಿ ಇರಬೇಕು. ಹಾಗಾಗಿ ಆಲೋಚನೆ ಮಾಡಿ ಇರೋ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಮಕ್ಕಳೇ ಅಂತ ಹೇಳ್ತಾ, ಎರಡನೇ ಕ್ವಶನ್ ಏನಪ್ಪ ಅಂದರೆ ಸಂಭಾಷಣಕ ವಿಷಯ ಕ್ಯಾತ. ಸಂಭಾಷಣೆ ವಿಷಯ ಏನಾಗಿತ್ತು? ಸಂಭಾಷಣಕ ವಿಷಯ ಕ್ಯಾತ ಏನಾಗಿತ್ತು? ಪಾಠ ಕಿ ಶೀರ್ಷಿಕಾ ಮೇ ಹೈ ಇಸ್ಕಾ ಉತ್ತರ. ಇದರ ಉತ್ತರ ನಮಗೆ ಈ ಒಂದು ಪೂರಕ ಪಾಠದ ಒಂದು ಹೆಸರಲ್ಲೇ ಇದೆ ಅಲ್ವರ, ಶೀರ್ಷಿಕೆಯಲ್ಲೇ ಇದೆ ನೋಡಿ. ನಿಮಗೆಲ್ಲ ಗೊತ್ತಿದೆ ಯಾವುದದು? नागरिकों के मूल कर्तव्य. नागरिकों के मूल कर्तव्य ಸಂಭಾಷಣಕ ವಿಷಯಿತ. ನಾವು ಪ್ರಾರಂಭದಲ್ಲೇ ಇದು ಉತ್ತರ ಪದವನ್ನು ಬರಿಬೇಕಾಗತ್ತೆ ಮಕ್ಕಳೇ. ಅಥವಾ ನೀವು ಸಂಭಾಷಣಕ ವಿಷಯ ನಾಗರಿಕೋಂಕೆ ಮೂಲ ಕರ್ತವ್ಯತ ಹಾಗೂ ಬರಿಬೋದು, ಏನು ತಪ್ಪೇನಿಲ್ಲ. ಓಕೆ, ನಾಗರಿಕೋಂಕೆ ಮೂಲ ಕರ್ತವ್ಯ ಸಂಭಾಷಣಕ ವಿಷಯಿತ. ಸಂಭಾಷಣಕ ವಿಷಯಿತ ಸಂಭಾಷಣೆಯ ವಿಷಯವಾಗಿತ್ತು ಅಂದರೆ ಕಾನ್ವರ್ಸೇಷನ್ ಟಾಪಿಕ್ ದಿಸ್. ಓಕೆ, ನಾವು ಮುಂದೆ ಹೋಗೋಣ. ಮುಂದೆ ಹೋದ್ರೆ ನಮಗೆ ಮೂರನೇ ಪ್ರಶ್ನೆ ಯಾವುದಪ್ಪ ಅಂದರೆ ಅಕುಲ್ ಮೀನಾ ಮೇಡಮ್ ಸೆ ಕ್ಯಾ ಕಹ. ಅಕುಲ್ ಮೀನಾ ಮೇಡಮ್ಗೆ ಏನು ಹೇಳ್ತಾನೆ? ಅಕುಲ್ ಮೀನಾ ಮೇಡಮ್ ಸೆ ಕಹ. ಕೆಲವರು ಹೇಳ್ತಾ ಇದ್ದೀರಾ. ಓಕೆ, ವೆರಿ ಗುಡ್ ಚಿಲ್ಡ್ರನ್, ನೀವು ಹೇಳ್ತಾ ಇರಿ, ಹಾಗೆ ನಾನು ಬರಿತಾ ಇರ್ತೀನಿ ನೋಡಿ. ಉತ್ತರ ಅಕುಲ್ मीना मैडम से कहा कि मीना मैडम से कहा कि नागरिक के ICS से हमें ನಾಗರಿಕರಾಗಿ ಇರುವ ಸಲುವಾಗಿ ನಾವುಗಳು ಅಥವಾ ನಾಗರಿಕರ ಒಂದು ಸ್ಟೇಟಸ್ ಅಲ್ಲಿ ನಾವು ಸ್ಥಿತಿಯಲ್ಲಿ हमें अपने देश के तಮ್ಮ ದೇಶದ ರಾಷ್ಟ್ರಧ್ವಜ राष्ट्रगान राष्ट्रीय त्योहार नेशनल फेस्टिवल्स, राष्ट्रीय त्योहार आदि का ಮುಂತಾದವುಗಳ. आदि का अर्थ क्या होता है? ಮುಂತಾದವುಗಳ. आदि का आदर करना चाहिए अथवा सम्मान करना चाहिए अथवा गौरव करना चाहिए. आदि का आदर करना चाहिए. ಎಲ್ಲರಿಗೂ ಉತ್ತರ ಚೆನ್ನಾಗಿ ತಿಳಿಯಿತು ಅಂತ ನಾನಾದ್ರೂ ಭಾವಿಸ್ತೀನಿ. ಆದರ್ ಮೀನ್ಸ್ ಸಮ್ಮಾನ್, ಗೌರವ. ಇಷ್ಟು ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಪದಗಳು ನಮಗೆ ಇದು ನೋಡೋದಕ್ಕೆ ಆನ್ಸರು ನಿಮಗೆ ಒಂದು ವಾಕ್ಯದ ಒಂದು ಸ್ವಲ್ಪ ದೀರ್ಘವಾಗಿ ಕಂಡ್ರೂ ನಮಗೆ ಮುಖ್ಯವಾಗಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರೀಯ ಗಾನ, ರಾಷ್ಟ್ರೀಯ ತ್ಯೋಹಾರಿ ಮೂರು ಅಂಶಗಳ ಮೂರು ಪದಗಳು ನಿಮಗೆ ಜ್ಞಾಪಕದಲ್ಲಿದ್ದರೆ ಸೆಂಟೆನ್ಸ್ ಮಾಡ್ತಕ್ಕಂಥದ್ದು ಏನಂತ ಕ್ಲಿಷ್ಟ ಆಗಲ್ಲ ಮಕ್ಕಳೇ. नागरिक के ICS से हमें अपने देश के राष्ट्रध्वज, राष्ट्रगाना, राष्ट्रीय त्योहार आदि का आदर करना चाहिए. इसके बाद आगे क्या है, मुंदेनिदे और एक प्रश्न है, चौथा प्रश्न. इस चौथा प्रश्न क्या दिया गया है? सलमा ने क्या कहा? ये
2-3 अंक वाला प्रश्न है. दिस इज 2 or 3 मार्क्स क्वेश्चन. सलमाಳು ಏನ್ ಹೇಳಿದ್ಲು, मीना मैडम से क्या कहा, और साथ में अपने सभी मित्रों से या सहपाठियों से सलमा ने कहा कि इस तरह कहा. ಯಾವ ರೀತಿ ಹೇಳಿದ್ನು, सलमा ने कहा प्रकृति हमारी माता है, प्रकृति ನಮ್ಮ ತಾಯಿಯಾಗಿದೆ, नेचर इज अवर मदर, इसलिए हमें प्राकृतिक संसाधनों का अपव्यय करना नहीं चाहिए. ಆದ್ದರಿಂದ ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಅಪವ್ಯಯ ಮಾಡಬಾರ್ದು, ಅಂದರೆ ವ್ಯರ್ಥ ಮಾಡಬಾರ್ದು. अपने पर्यावरण को स्वच्छ रखना, ನಮ್ಮ ಎನ್ವೈರನ್ಮೆಂಟ್ ಅನ್ನು ನಾವು ಕ್ಲೀನ್ ಆಗಿಡಬೇಕು. ಇದೆಲ್ಲ ನಮ್ಮ हमारा दायित्व है. स्वच्छ रखना भी हमारा दायित्व. इस तरह 2-3 वाक्य में लिखे तो तुम्हें 3 अंक प्राप्त होता है. ಈ ರೀತಿ ಬರೆದಿದ್ದೆ ಆದರೆ ನಿಮಗೆ 3 ಅಂಕಗಳು ನಿಮಗೆ ನಿರಾಯಾಸವಾಗಿ ಸಿಗುವುದು ಮಕ್ಕಳೇ. ಹಾಗೆ ನಾವು ನೋಡೋಣ, ಮತ್ತೊಂದು ಪ್ರಶ್ನೆ ಎಲ್ಲಿದೆ, 5ನೇ ಪ್ರಶ್ನೆಯಾಗಿ ಇದು ಕೂಡ 2 ಅಂಕಕ್ಕೆ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಉತ್ತರ ಏನು, ಉತ್ತರವನ್ನು ನೋಡೋದಕ್ಕೆ ಮೊದಲು ಪ್ರಶ್ನೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅನ್ವರ್ನೆ ಮೀನಾ ಮೇಡಮ್ ಸೆ ಕ್ಯಾ ಕಹ, ಅನ್ವರು ಮೀನಾ ಮೇಡಮ್ಗೆ ಏನು ಹೇಳ್ದ, ಮೀನಾ ಮೇಡಮ್ ಜೊತೆಯಲ್ಲಿ ಅಥವಾ ಎಲ್ಲ ತನ್ನೆಲ್ಲ ಮಿತ್ರರ ಜೊತೆಯಲ್ಲಿ ಮೀನಾ ಮೇಡಮ್ಗೆ ಏನಂತ ಹೇಳ್ತಾನೆ ಅಂದರೆ ನಾಗರಿಕರ ಕರ್ತವ್ಯಗಳ ಬಗ್ಗೆ ಕುರಿತಾಗಿ. अनवर ने मीना मैडम से कहा कि समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग पर आधारित सभी भेदभावों से दूर रहना चाहिए. ಈ ರೀತಿಯಾಗಿ ನಾವು ಅನ್ವರನ ಮಾತುಗಳನ್ನು ನಾವು ಮೇಡಮ್ ಜೊತೆಲಿ ಈ ಥರ ಹೇಳ್ದ ಅಂತೇಳಿ ನಾವು ಆನ್ಸರನ್ನು ಬರೆದಿದ್ದೆ ಆದರೆ ನಮಗೆ 2 ಅಂಕಗಳು ನಮಗೆ ಸಿಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ. अनवर ने मीना मैडम से कहा कि समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग पर आधारित भेदभाव से दूर रहना चाहिए. ಓಕೆ, ನಾವು ಮುಂದೆ ನಾವು ನೋಡ್ತಾ ಇದ್ರೆ ಓಕೆ, ಇಲ್ಲಿಗೆ ನಮಗೆಲ್ಲ ಪ್ರಶ್ನೆಗಳು, ಕೆಲವೇ ಪ್ರಶ್ನೆಗಳು ಈ ಒಂದು ಪೂರಕ ವಾಚನದಲ್ಲಿ ನಾವೆಲ್ಲ ನೋಡಿದ್ವಿ. ಜೊತೆಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನ, ಅರ್ಥವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ನಿಮ್ಮ ಬಗ್ಗೆ ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ ಮಕ್ಕಳೇ. ನಿಮ್ಮ ಮುಂದಿನ ಒಂದು ಪ್ರತಿ ಹಂತದ ವಿದ್ಯಾಭ್ಯಾಸ ಸಕ್ಸಸ್ಫುಲ್ ಆಗಿ ಸಾಗಲಿ, ಜೊತೆಗೆ ಒಳ್ಳೆ ಭವಿಷ್ಯವನ್ನು ಕಾಣಲಿ, ಜೊತೆಗೆ ಎಲ್ಲ ಒಂದು ಒಳ್ಳೆ ಸ್ಥಾನದಲ್ಲಿರಿ. ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಈ ಒಂದು ಪಾಠದ ಮೂಲಕ ನೀವು ಆ ಅಂಶಗಳನ್ನು ಕೂಡ ತಮ್ಮಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ನಾನಾದರೂ ಭಾವಿಸ್ತಾ ಇಲ್ಲಿಗೆ ಈ ಒಂದು ಪೂರಕ ವಾಚನ ನಾವು ನೀವೆಲ್ಲ ಮುಕ್ತಾಯ ಮಾಡೋಣ. ಮುಕ್ತಾಯ ಮಾಡೋದ್ರ ಜೊತೆಲಿ ಎಲ್ಲರಿಗೂ ನಾನು ಕೊನೆಯದಾಗಿ ನಿಮಗೆ ಒಂದು ಧನ್ಯವಾದ ಹೇಳಲಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲಲ್ವ ಮಕ್ಕಳೇ. ಹಾಗ ಎಲ್ಲರಿಗೂ ಧನ್ಯವಾದ, ಒಳ್ಳೆಯದಾಗಲಿ. सबको बहुत 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 ಧನ್ಯವಾದ, ಶುಕ್ರಿಯಾ. ನಮ್ಮ SLC ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರಿ. ನಮ್ಮ ಒಂದು ಪರೀಕ್ಷೆ ಸಾಮಗ್ರಿಗಳು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಲಭ್ಯ ಇದೆ, ಹಾಗೆ ವಾಟ್ಸಪ್ ಮುಖಾಂತರ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ನೋಡ್ಬೋದು. ಸಬ್ಕೋ ಬಹು ಶುಕ್ರಿಯಾ.